ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಚೂಲಿಲ್ಲ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಿ ಅನ್ಕೋತಾ ಬರ್ರಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಸೂಪರ್ ಆದಂಥ ಸ್ವೀಟ್ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ಏನು ಸ್ವೀಟ್ ರೆಸಿಪಿ ಅಂತಿದ್ದೀರಾ? ಹೌದ್ರಿ, ಒಂದು ಸೂಪರ್ ಆದಂಥ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋವಂಥ ಅವಲಕ್ಕಿ ಬರ್ಫಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಾಡಿರಿ. ನೀವು ಕೂಡ ಮಾಡೋದ್ರಿಂದ ಇದರ ರುಚಿ ಇನ್ನೂ ಜಾಸ್ತಿ ಆಕತಿ, ಹಂಗೆ ಎಲ್ರಿಗೂ ಇಷ್ಟನೂ ಕೂಡ ಆಕತಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಹಂಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇ ನನ್ನ ವೀಡಿಯೋಸ್ನ ಮೊದಲು ನೋಡ್ಬೋದು. ಹಂಗೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ ಈಗ ಅವಲಕ್ಕಿ ಬರ್ಫಿನ ತೋರಿಸ್ಕೊಳ್ತೀನಿ. ನೋಡ್ರಿ, ಈಗ ನಾನು ತೆಂಗಿನಕಾಯಿ ಅವಲಕ್ಕಿ ಬರ್ಫಿ ಮಾಡೋಕೆ ನಾನು 1.5 ಕಪ್ನಷ್ಟು ಅವಲಕ್ಕಿನ ತೊಗೊಂಡಿನಿ. ಈ ಕಪ್ನ್ಯಾಗ 1.5 ಕಪ್ನಷ್ಟು ಅವಲಕ್ಕಿನ ತೊಗೊಂಡಿನಿ ರೀ. ಇದನ್ನು ಈಗ ನಾನು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ತೇನೆ ರೀ. ಸಾಫ್ಟಾಗಿ ಇದನ್ನು ಹಿಟ್ಟು ಥರ ಪೌಡ್ರ್ ಮಾಡ್ಕೋಬೇಕ್ರಿ, ರವೆ ಇರಬಾರ್ದು. ಈಗ ಇದು ಪೌಡ್ರು ರೆಡಿ ಆಗೈತೆ. ಅವಲಕ್ಕಿ ತೆಂಗಿನಕಾಯಿ ಬರ್ಫಿ ಮಾಡೋಕೆ ನೋಡ್ರಿ, ನಾನು ಬಾಣಲಿನ ಬಿಸಿಗಿಟ್ಟಿನಿ. ಅದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿನಿ. ಹಂಗೆ 1 ದೊಡ್ಡ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೆ. ಅದನ್ನು ತುಪ್ಪದೊಳಗೆ ಹಾಕಿ ಈಗ ತುಪ್ಪದೊಳಗೆ ಹುರ್ಕೊಳ್ತೀನಿ ರೀ. ಒಂದು 5 ನಿಮಿಷ ಹುರಿಬೇಕ್ರಿ. ಇದನ್ನು ನಿಧಾನ ಹುರಿ ಇಟ್ಕೊಂಡು ತುಪ್ಪದಲ್ಲಿ ತೆಂಗಿನಕಾಯಿನ ಹುರಿಬೇಕ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ರಿ. ಈಗ ಇದು ಹುರಿದೈತಿ. ಬರ್ರಿ ಈಗ ಅದ ಬಾಣಲೆಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾನು ಅವಲಕ್ಕಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಿಲ್ರಿ, ಆ ಪುಡಿನ ಇದ್ರೊಳಗೆ ಹಾಕ್ಕೊಳ್ತೀನಿ ರೀ. ತುಪ್ಪದಾಗ ಹಾಕಿ ಹುರಿಬೇಕ್ರಿ. ಇದನ್ನು ಅಷ್ಟೇ ರೀ, ನಿಧಾನ ಹುರಿ ಇಟ್ಕೊಂಡು ಒಂದು 5 ನಿಮಿಷ ಹುರಿಬೇಕಾಕತ್ರಿ. ಅವಲಕ್ಕಿ ಸ್ಮೆಲ್ ಹೋಗೋವರೆಗೂ ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಹುರಿರಿ. ಈಗ ಇದು ಕೂಡ ಹುರಿದು ರೆಡಿ ಆಗೈತೆ ನೋಡ್ರಿ. ಈ ರೀತಿ ಆಗಬೇಕು. ಈಗ ಬರ್ರಿ, ನಾನು 1 ಕಪ್ನಷ್ಟು ಹಸಿ ಕಡಲೆ ಹಿಟ್ಟು, ಸಣ್ಣ ಕಪ್ನಾಗ ಹಸಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೆ. ಅದನ್ನು ಕೂಡ ತುಪ್ಪದಾಗ ಹಾಕ್ಕೊಂಡು ಹುರ್ತೀನಿ ರೀ. ತುಪ್ಪದಾಗ ಹಾಕೋ ಕ್ಲಿಪ್ಪಿಂಗ್ಸು ಮಿಸ್ ಆಗೈತ್ರಿ, ಸಾರಿ. ಈಗ ನೋಡ್ರಿ, ಬಾಣಲಿನ ನಾನು ಬಿಸಿಗಿಟ್ಟಿನಿ. 1 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತೀನಿ ರೀ. ಬೆಲ್ಲನ ಹಾಕಿ ಇದಕ್ಕೆ 2 ಸ್ಪೂನಷ್ಟು ನೀರನ್ನ ಮಾತ್ರ ಹಾಕ್ಕೊಳ್ರಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನೀರು ಜಾಸ್ತಿ ಆತಂದ್ರೆ ಪಾಕ ಬೇಗ ಬರೋದಿಲ್ಲ. ಒಂದೆಳೆ ಪಾಕ ಬಂದ್ರೆ ಸಾಕ್ರಿ. ನೋಡ್ರಿ, ಹಿಂಗೆ ಕೈಲೇ ಮುಟ್ಟಿದಾಗ ಈ ರೀತಿ ಅಂಟು ಥರ ಬರ್ಬೇಕ್ರಿ. ಇಷ್ಟು ಪಾಕ ಬಂದ್ರೆ ಸಾಕ್ರಿ. ಇದು ರೆಡಿ ಆಗೈತೆ ಅಂತ ಅರ್ಥ. ಈಗ ಹುರಿದಿರುವಂಥ ಕೊಬ್ಬರಿ ತುರಿನ ಇದ್ರೊಳಗೆ ಹಾಕ್ಕೊಳ್ತೇನೆ ರೀ. ಹಾಕಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಂಗೆ ಇದಕ್ಕೆ ನಾನು ಅವಲಕ್ಕಿ ಪುಡಿನೂ ಕೂಡ ಇದ್ರೊಳಗೆ ಹಾಕ್ಕೊಳ್ತೇನೆ ರೀ. ಹಾಕಿ ಎರಡನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ರಿ. ನಿಧಾನ ಉರಿ ಇಟ್ಕೋಬೇಕ್ರಿ. ಇದನ್ನು ಜಾಸ್ತಿ ಉರಿ ಇಟ್ಕೊಂಡಾಗ ಏನಾಗುತ್ತೆ, ಇದು ಬೇಗ ತಳ ಹಿಡಿದ್ಬಿಡ್ತೈತಿ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೀ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ನಾನು ಏಲಕ್ಕಿನ ಹಾಕ್ಕೊಳ್ತೇನೆ ರೀ. 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಏಲಕ್ಕಿನ ಹಾಕ್ಕೊಳ್ತೇನೆ ರೀ. ನೋಡಿರಿ, ಈಗ 2 ಏಲಕ್ಕಿನ ಹಾಕ್ಕೊಂಡು ಮತ್ತು ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ರಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತೆ ರೀ. ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತೈತಿ. ಇದೊಂಥರ ಸ್ವೀಟು, ಮಕ್ಕಳಿಗೆ ಇಷ್ಟ ಆಕತಿ. ನೋಡ್ರಿ, ಈಗ ಹುರಿದಿದ್ನಲ್ಲ ಹಸಿ ಕಡ್ಲಿ ಹಿಟ್ಟನ್ನ, ಅದನ್ನ ಕೂಡ ಹಾಕ್ಕೊಳ್ತೇನೆ ರೀ. ಜಾಸ್ತಿ ಏನು ಹಾಕ್ಕೊಂಡಿಲ್ರಿ. ಹಸಿ ಕಡ್ಲಿ ಹಿಟ್ಟನ್ನ ಒಂದು 3 ಇಲ್ಲ 4 ಸ್ಪೂನ್ ಅಷ್ಟೇ ಹಾಕ್ಕೊಂಡೇನಿ ರೀ, ಸಾಕು. ಅದು ಕರೆಕ್ಟ್ ಆಕತಿ. ಈಗ ನೋಡ್ರಿ, ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದು ರೆಡಿ ಆಯ್ತು ನೋಡ್ರಿ. ಹಿಂಗೆ ತಳ ಬಿಡಾಕತ್ತೈತಿ. ಈಗ ಈ ತಳ ಬಿಡೋ ಟೈಮ್ಗೆ ಇದು ರೆಡಿ ಆಯಿತು ಅಂತ ಅರ್ಥ. ಈಗ ಇದನ್ನು ನಾನು ತಣ್ಣಗಾಗಕ್ಕೆ ಬಿಡ್ತೇನೆ ರೀ. ಇದು ತಣ್ಣಗಾಗಲಿ, ಅಲ್ಲಿವರೆಗೂ ಒಂದು ಪ್ಲೇಟ್ಗೆ ನಾನೀಗ ತುಪ್ಪನ ಸವರ್ಕೊಂಡು ಅದರಲ್ಲಿ ಇದನ್ನು ಹಾಕ್ಕೊಳ್ತೀನಿ ರೀ. ನೋಡ್ರಿ, ಈಗ ತುಪ್ಪನ ಸವರಾಕತ್ತೀನಿ. ಪ್ಲೇಟಿಗೆ ತುಪ್ಪನ ಸವರಿ ಈಗ ನಾನು ಅವಲಕ್ಕಿ ಬರ್ಫಿನ ಇದ್ರೊಳಗೆ ಹಾಕ್ಕೊಳ್ತೇನೆ ರೀ. ಹಾಕಿ ಭಾಳ ಅಂದ್ರೆ ಭಾಳ ಬಿಸಿ ಇರ್ತೈತೆ ರೀ. ನಿಧಾನಕ್ಕನ ಕೈಯಿಂದನ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಒಂದು ಪ್ಲೇಟ್ ತೊಗೊಂಬಿಡ್ರಿ. ಅದಕ್ಕೊಂದು ಸ್ವಲ್ಪ ತುಪ್ಪ ಸವರಿ ಹಿಂಗೆ ಕೈಲಿಂದ ಪ್ಲೇಟಿಂದ ಪ್ರೆಸ್ ಮಾಡ್ಕೊಳ್ರಿ. ಶೇಪಿಗೆ ಕರೆಕ್ಟಾಗಿ ಬರ್ತೈತಿ. ಮತ್ತೊಂದು ಸರಿ ರೌಂಡ್ಗೆ ಸುತ್ತಲೂ ನಾವು ಕೈಲಿಂದ ಶೇಪ್ ಕೊಡ್ಬೇಕ್ರಿ. ಶೇಪ್ ಕೊಟ್ಟು ಬಿಸಿ ಇರ್ತೈತೆ ರೀ, ಹುಷಾರಾಗಿ ಮಾಡ್ಕೊಳ್ರಿ. ಈಗ ನೋಡ್ರಿ, ರೆಡಿ ಆಯಿತು. ಇದು ಆರ್ಲಿ ರೀ. ಫುಲ್ ತಣ್ಣಗಾದ್ಮೇಲೆ ಇದನ್ನು ನಾನು ಕಟ್ ಮಾಡಿ ತೋರಿಸ್ತೇನೆ ನಿಮ್ಗೆ ಬರ್ಫಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ. ಫುಲ್ ತಣ್ಣಗಾಗೈತಿ. ಈಗ ನೋಡ್ರಿ, ಕಟ್ ಮಾಡ್ಕೊಳಕತ್ತೀನಿ. ಗಟ್ಟಿಯಾಗಿ ಮಸ್ತ್ ಇರ್ತೈತೆ ರೀ ತಿನ್ನೋಕೆ ಸ್ವೀಟು. ಇದೊಂಥರ ಕೊಬ್ಬರಿ ಸ್ವೀಟ್ ಅಂತಾನು ಹೇಳ್ಬೋದು. ಇದ್ರಾಗ ಅವಲಕ್ಕಿ ಹಾಕಿ ಮಾಡಿದ್ರಂತೂ ಮಸ್ತ್ ಇರ್ತೈತಿ. ಹೊರಗಡೆ ಹೋಗಿ ಅಂಗಡಿಯಾಗ ತಂದು ತಿನ್ನೋದ್ಕಿಂತ ಈ ರೀತಿ ಮನ್ಯಾಗನ ಮಕ್ಕಳಿಗೆ ವೆರೈಟಿ ಸ್ವೀಟ್ ಮಾಡಿಕೊಟ್ಬಿಡ್ರಿ. ಮಕ್ಕಳಿಗೆ ಇಷ್ಟ ಆಕತಿ. ಈಗ ನೋಡ್ರಿ, ಈ ರೀತಿ ಕಟ್ ಮಾಡ್ಕೊಂಡೇನಿ. ಎಷ್ಟು ಮಸ್ತಾಗಿ ಬಂದೈತಿ ಅಂದ್ರೆ ಇದು ಅವಲಕ್ಕಿ ಬರ್ಫಿ ಅನ್ನಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೈತಿ. ತಿನ್ನೋಕ್ಕೂ ಕೂಡ ಅಷ್ಟು ರುಚಿಯಾಗಿರ್ತೈತಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಸೂಪರ್ ಆದಂಥ ಈಸಿ ಆದಂಥ ಕ್ವಿಕ್ ಆದಂಥ ಅವಲಕ್ಕಿ ಬರ್ಫಿನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಲೈಕ್ ಮಾಡಿರಿ, ವಿಡಿಯೋಸ್ನ ಶೇರ್ ಮಾಡಿರಿ. ಮತ್ತೆ ಭೇಟಿಯಾಗೋಣ್ರಿ ನಾವು ನೀವು ಇನ್ನೊಂದು ಹೊಸ ರೆಸಿಪಿ ಒಳಗೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ.